Hi guys, good afternoon. Okay. ಇವಾಗ 12:30 ಆಗಿದೆ. ಬೆಳಗ್ಗೆ ಒಂದು 4:30 ಎದ್ದೆ. 4:30 ಎದ್ದು ಹೊರಗಡೆ ಕಸ ಮಾಡಿಕೊಂಡು ಓಕೆ ಕಾಫಿ ಕುಡ್ಕೊಂಡು ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋಗಿ 7:30 ಆಯ್ತು ಮನೆಗೆ. ಲಾಸ್ಟ್ದು 7:30 ನನ್ನ ಮಗಳೊಂದು ಬಂದ್ಬಿಟ್ಟಿದ್ಲು, ಫುಲ್ ಕಾಣಿಸ್ತಾ ಇದ್ಲು. ಅದಕ್ಕೆ ಬರೀ ಅದೇ ಕೆಲಸ ಆಯಿತು. 7:30ಗೆ ಬಂದು ಕಿಚನ್ ಕ್ಲೀನ್ ಮಾಡಿಕೊಂಡು ಮನೆ ಅಡುಗೆ ಟಿಫನ್ನು ಎಲ್ಲರಿಗೂ ಕಳಿಸಿ ರೆಡಿ ಆಗೋದೆ ಆಯಿತು. ಮನೆ ಅಡುಗೆ ಬನ್ನಿ, ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಆ್ಯಕ್ಚುಲಿ ಟಿಫನ್ನು ದೋಸೆಗೆ ಹಾಕ್ಕೊಂಡಿದ್ದೆ. ದೋಸೆ ತಿಂದು 2 ದೋಸೆ ತಿಂದಿನಿ. ಕ್ಲಿಪ್ಪು ತೊಗೊಳ್ಳಿಲ್ಲ, ಫೋಟೋನು ಹಾಕಲಿಲ್ಲ ಇವತ್ತು. ಓಕೆ, ರೈಸು, ನಾನ್ ವೆಜ್, ಚಿಕನ್, ಓಕೆ, ಬೇಳೆ, ರೊಟ್ಟಿ, ಓಕೆ ಎಲ್ಲ ಮಾಡಿದ್ದೀನಿ. ಮತ್ತು ನೋಡ್ಬೇಕು, ನಾ ಮಧ್ಯಾಹ್ನ ಮತ್ತೆ ಚಪಾತಿ ಮಾಡಬೇಕು. 1 o'clock ಬರ್ತಾರೆ. ಶೋ ನೋಡಿ ನಮ್ಮ ಫಿಶ್ ಟ್ಯಾಂಕ್. ಹಾಯ್ ಗೈಸ್, ಇದು ಬುಧವಾರದ ಬ್ಲಾಗ್. ಆ್ಯಕ್ಚುಲಿ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ನಮ್ಮದು 11 ಗಂಟೆ ಸ್ಟಾರ್ಟ್ ಆಗಿತ್ತು. ನಿಮ್ಗೆ ಗೊತ್ತಿರೋವಾಗ ನನ್ನ ಟೈಮಿಂಗು 16 to 8, 16 hours ಫಾಸ್ಟಿಂಗು, 8 hours ಈಟಿಂಗ್ ವಿಂಡೋ. ಓಕೆ, ನಾನು 11 ಗಂಟೆಗೆ ನಾನು ದೋಸೆ ತಿಂದೆ, 3 ದೋಸೆ ತಿಂದೆ. ಆಮೇಲೆ ಆಲೂ ಪಲ್ಯ ಮತ್ತು ಚಟ್ನಿ ತಿಂದೆ, ಶೇಂಗಾ ಚಟ್ನಿ. ಹಿಂಗಾಗಿ ಹೆವಿ ಆಗಿತ್ತು. ಸೊ ಮಧ್ಯಾಹ್ನ ಊಟ ಮಾಡಲಿಲ್ಲ ಒಮ್ಮೆ. ಮತ್ತು ಹಾಗೆ ನೈಟು ನಮ್ಮ ಅಕ್ಕನ ಮನೆಯಲ್ಲಿ ಪಾರ್ಟಿ ಇತ್ತು. ಸೊ ಅಲ್ಲಿ ಬಿರಿಯಾನಿ ತಿಂದ್ವಿ. ಬಿರಿಯಾನಿ ತಿಂದಮೇಲೆ ಮತ್ತೆ ನಾನು ನಮ್ಮದು ಡಿಟಾಕ್ಸ್ ಡ್ರಿಂಕ್ ಇದೆ ಅಲ್ವಾ, ಆ ಡ್ರಿಂಕ್ಸ್ ಕುಡಿದಿದ್ದೆ. ಸೊ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನಿಮ್ಗೆ ಇದು ಎಲ್ಲ ಹೇಳ್ತಾ ಇರೋದು. ನಾನು ಬಟ್ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂದರೆ ಎಲ್ಲನೂ ತಿನ್ನಬೇಕು. ಬಟ್ ಏನೋ ನಾನು ಈ ಯಾವತ್ತಲ್ಲಿ ಮಾತ್ರ ತಿನ್ನೋದು. ಮತ್ತು ಅದು ತಿಂದಿದ್ದನ್ನು ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ಕ್ಯಾಲರಿನ ಅನ್ನೋದನ್ನು ನಾನು ಹೇಳ್ತಾ ಇರೋದು ಇವಾಗ. ಓಕೆನಾ, ನಾ ಯಾವಾಗಾದರೂ ಹೊರಗಡೆ ಊಟ ಮಾಡಿದೆ ಅಂದರೆ ಬಿರಿಯಾನಿ ಇವೆಲ್ಲ ತಿಂದರೆ, ಫ್ರೈಡ್ ಐಟಮ್ ತಿನ್ನೋಂಗಿಲ್ಲ, ಡೀಪ್ ಫ್ರೈಸ್ರು. ಬಟ್ ಇಂಥವೆಲ್ಲ ತಿಂದರೆ ಆವಾಗಿನ ಒಂದು ಊಟ ಸ್ಕಿಪ್ಪರು ಮಾಡ್ತೀನಿ, ಇಲ್ಲಾಂದರೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದು ಅದನ್ನು ಡೈಜೆಸ್ಟ್ ಮಾಡಿಸ್ತೀನಿ. ಓಕೆ, ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬೆಳಗ್ಗೆ ಟಿಫನ್ನು ದೋಸೆ ತಿಂದಿದ್ದೀನಲ್ಲ ನೋಡಿ, 3 ದೋಸೆ ತಿಂದೀನಿ ಆ್ಯಕ್ಚುಲಿ, ಪೊಟ್ಯಾಟೊ ಚಟ್ನಿ. ಮತ್ತು ನೈಟು ಬಿರಿಯಾನಿ ತಿಂದೀನಿ, ಮಧ್ಯಾಹ್ನ ಊಟ ಮಾಡಿಲ್ಲ ನೋಡಿ. ಇದು ಬಿರಿಯಾನಿ ತಿಂದಿದ್ದಕ್ಕೆ ಡಿಟಾಕ್ಸ್ ವಾಟರ್ ಕುಡಿದೆ.